ಹಲೋ ಫ್ರೆಂಡ್ಸ್, ಇವತ್ತು ನಾನು ವ್ಲಾಗ್ನ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಅಂದಮೇಲೆ ದೇವ್ರ ಮುಂದೆ ದೀಪ ಹಚ್ಚೋದು, ಅಗರಬತ್ತಿ ಹಚ್ಚೋದು ಎಲ್ಲ ಮಾಡ್ಕೋಬೇಕು. ಇವಾಗ ದೀಪಕ್ಕೆ ಎಣ್ಣೆ ಅದು ಹಾಕಿ ಇವಾಗ ಈವ್ನಿಂಗ್ ಅಂದಮೇಲೆ ಸ್ನ್ಯಾಕ್ಸ್ಗೆ ಏನಾದರೂ ಮಾಡಬೇಕು. ಸೊ ಡೈಲಿ ಮಾಡ್ತಾ ಇರ್ತೀನಿ ಏನಾದರೂ ಸ್ನ್ಯಾಕ್ಸು. ಅದಕ್ಕೆ ಇವತ್ತು ನಾನು ಬಜ್ಜಿ ಒಗ್ಗರಣೆ ಮತ್ತು ಬಟಾಟಿ ಬಜ್ಜಿ ಚಿಪ್ಸ್ ಇದನ್ನೆಲ್ಲ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ ಏನೇನು ಮಾಡೋಣ ಅಂತ ನೋಡೋಣ. ಇವಾಗ ಹಿಟ್ಟನ್ನೆಲ್ಲ ಸನಸ್ಕೊಂಡಿದ್ದಾಗಿದೆ. ಅದಕ್ಕೆ 1-2 ಸ್ಪೂನು ಸುಡೋ ಎಣ್ಣೆನ ಹಾಕಬೇಕು. ಸುಡೋ ಅಂದರೆ ಬಿಸಿ ಬಿಸಿಯದೇ ಇರಬೇಕು. ಹಿಟ್ಟು ಮೇಲೆ ಹಾಕಿದರೆ ಗುಳ್ಳೆ ಥರ ಬರಬೇಕದು ಹಿಟ್ಟು. ಸೊ ಆ ಥರ ಎಣ್ಣೆನ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಅದಕ್ಕೆ 1 ಸ್ಪೂನ್ ಅಜ್ವಾನ ಹಾಗೆ ಸೋಡಾನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಕರಿಬೇವು, ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಹಾಕ್ಕೊಳ್ಳಿ. ನಾನು ಇದ್ದಿಲ್ಲ, ಸೊ ಹಂಗಾಗಿ ಸ್ಕಿಪ್ ಮಾಡಿದ್ದೀನಿ. ರುಚಿಗೆ ಉಪ್ಪನ್ನು ಹಾಕಿ ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಇವಾಗ ಹಿಟ್ಟು ಕಲಿಸ್ಬೇಕಾದ್ರೆ ಸ್ವಲ್ಪ ನೀರನ್ನ ನೋಡ್ಕೊಂಡು ಹಾಕಿ ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು. ಹಿಟ್ಟನ್ನು ಈ ಥರ ಹಿಟ್ಟು ಬರಬೇಕು. ಅದಾದಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಅದನ್ನು ರೆಸ್ಟ್ ಮಾಡೋಕ್ಕೆ ಬಿಡಿ. ಇವಾಗ ಚುರುಮುರಿ ಒಗ್ಗರಣೆ ಮಾಡ್ತಾಯಿದ್ದೀನಲ್ಲ, ಸೊ ಹಾಗಾಗಿ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿದೆ. ಕೈಯಲ್ಲೇ ಈ ಥರ ಗ್ರೈಂಡ್ ಮಾಡಿ ರುಬ್ಕೊಂಡು ಹಾಕ್ಕೋಬೋದು. ಇದರಲ್ಲಿ ಹಾಕಿ ರುಬ್ಬಿದರೆ ನೀಟಾಗಿ ಗ್ರೈಂಡ್ ಆಗಿಬಿಡುತ್ತೆ ಎಲ್ಲ ಮೆಣಸಿನ್ಕಾಯಿ. ಕಟ್ ಮಾಡೋದು ಅವಶ್ಯಕತೆ ಏನು ಇರೋದಿಲ್ಲ. ನಿಮಗೆ ರುಬ್ಬೋದು ಆ ಥರ ಡಬ್ಬಿ ಏನೋ ಇಲ್ಲ ಅಂದರೆ ಒಂದು ಒಳ್ಳಲ್ಲೇ ಅಥವಾ ಕಲ್ಲಲ್ಲಿ ಜಜ್ಜಿಬಿಟ್ಟು ಹಾಕ್ಬೋದು, ಇಲ್ಲ ಮಿಕ್ಸಿಗೆ ಹಾಕ್ಕೊಂಡು ಬೇರೆ ಹಾಕ್ಕೋಬೋದು. ಹಾಗೆ ಬಟಾಟಿ ಚಿಪ್ಸು ಮತ್ತು ಬಟಾಟಿ ಬಜ್ಜಿ ಮಾಡೋದಕ್ಕೆ ಬಟಾಟಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಹೆಚ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಈ ಕಡೆ ಬಜ್ಜಿ ಹಿಟ್ಟಿಗೆ ಬಜ್ಜಿ ಎಲೆ ಅಂತ ಸಿಗುತ್ತೆ. ಸೊ ನಮ್ಮ ಮನೆಯಲ್ಲೇ ಬೆಳಿತೇವೆ ಅದನ್ನು, ಹಂಗಾಗಿ ನಾನು ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಇವಾಗ ಒಂದು ಬೌಲ್ಗೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಅದು ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ ಎದಕ್ಕೆ ತೆಗೆದಿದ್ದೀನಿ ಅಂತ. ಇವಾಗ ಹೆಚ್ಚಿರೋ ಈರುಳ್ಳಿ ಮತ್ತು ರುಬ್ಕೊಂಡಿರೋ ಹಸಿಮೆಣಸಿನ್ಕಾಯಿನ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೂ ಕೂಡ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ರೆಸ್ಟ್ ಮಾಡೋದಕ್ಕೆ ಬಿಡೋದ. ಇವಾಗ ಒಂದು ಬೌಲ್ಗೆ ಆಯಿಲ್ನ ಹಾಕಿ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಚುರುಮುರಿ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲ್ ಒಗ್ಗರಣೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಉಪ್ಪು ಹಾಗೆ ಟೊಮೆಟೊನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಮೇಲೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಸ್ವಲ್ಪ 1 ಸ್ಪೂನು ಶುಗರ್ ಹಾಕ್ಕೋಬೇಕು. ಹುಳಿ ಹಾಕ್ಕೊಂಡಿರ್ತೀವಲ್ವ, ಸೊ ಹಾಗಾಗಿ ಶುಗರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟೊಮೆಟೊ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಆ ಥರ ಮಿಕ್ಸ್ ಮಾಡಿಕೊಂಡು ನೀರು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಟೊಮೆಟೊನೂ ರಸ ಬಿಡುತ್ತೆ, ಸೊ ಹಾಗಾಗಿ ನೀರು ಹಾಕ್ಕೊಳ್ಳದೇ ಇದ್ದರೂ ಪರವಾಗಿಲ್ಲ. ಇವಾಗ ಒಂದು ಬೌಲ್ಗೆ ಎಣ್ಣೆನ ಹಾಕಿ ಕಾಯ್ಲಿಕ್ಕೆ ಇಟ್ಕೊಳ್ಳೋಣ. ಈ ಕಡೆ ಚುರುಮುರಿನ ನೀರಲ್ಲಿ ಹಾಕಿ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಮಾಡಿರೋ ಒಗ್ಗರಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚುರುಮುರಿ ಕಲೆಯವರೆಗೂ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ 2 ಸ್ಪೂನು ಹುರ್ಗಡ್ಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಇದು ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಇದ್ದರೆ ಹಾಕ್ಕೊಳ್ಳಿ, ಟೇಸ್ಟು ಚೆನ್ನಾಗಿರುತ್ತೆ. ಅದನ್ನು ಈ ಥರ ಒಂದು ಸೈಡು ಹತ್ತಿ ಮಾಡಿ ಇಟ್ಕೊಂಡ್ರೆ ನೀವು ಎಷ್ಟೊತ್ತು ಬಿಟ್ಟು ತಿಂದ್ರೂ ಚುರುಮುರಿ ಅಷ್ಟೇ ಮೆತ್ತಗೇ ಇರುತ್ತೆ. ಸೊ ಹಾಗಾಗಿ ಆ ಥರ ಮಾಡಿಟ್ಕೋಬೇಕು. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಈ ಕಡೆ ಬಜಿ ಹಿಟ್ಟು ಕೂಡ ನೆನೆದಾಗಿದೆ. ಅದಕ್ಕೆ ಎಣ್ಣೆಯಲ್ಲಿ ಬಜೆ ರೆಡಿ ಆಗ್ತಾಯಿದೆ. ಒಂದೊಂದಾಗಿ ಬಿಡಬೇಕು. ಈ ಥರ ಬಿಟ್ಟು ನೋಡಿ, ಚೆನ್ನಾಗಿ ಎಣ್ಣೆ ಎಲ್ಲ ಕಾದಿದೆ. ಬಜಿ ಈ ಥರ ಕ್ರಿಸ್ಪಿಯಾಗಿ ಬೇಯ್ತಾ ಇದೆ. ಈ ಥರ ಗೋಲ್ಡನ್ ಕಲರ್ ಬಣ್ಣ ಬರೋವರೆಗೂ ಕೈ ಆಡಿಸ್ಕೊಂಡು ಬಜಿನ ತಗೊಳ್ಬೇಕು. ನಮ್ಮ ಕಡೆ ಎಲ್ಲ ಒಗ್ಗರಣೆ ಬಜೆ ಎರಡೂ ಸೂಪರ್ ಕಾಂಬಿನೇಷನ್ನು. ಮತ್ತು ಮಿರ್ಚಿ ಕೂಡ ಮಾಡ್ತಾರೆ ಇದರಲ್ಲಿ. ಮಿರ್ಚಿ ಒಗ್ಗರಣೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಸೊ ನಾನು ಸ್ನ್ಯಾಕ್ಸ್ಗೆ ಅದನ್ನೇ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಬಜ್ಜಿ ಹಾಕೋವರೆಗೂ ಹಂಗೆ ಈ ಥರ ಮಾಡಿಬಿಟ್ಕೊಂಡ್ರೆ ಒಗ್ಗರಣೆ ತುಂಬ ಮೆತ್ತಗೇ ಇರುತ್ತೆ. ಸೊ ಒಗ್ಗರಣೆ ಬಜ್ಜಿ ಎರಡು ರೆಡಿ ಆಯಿತು. ಇವಾಗ ಬಟಾಟೆ ಕೂಡ ಹೆಚ್ಚಿಟ್ಕೊಂಡಿದ್ದೀನಲ್ವ, ಸೊ ಹಿಟ್ಟನ್ನು ಈ ಕಡೆ ಎತ್ತಿಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ. ಅದೇ ಹಿಟ್ಟಲ್ಲಿ ಬಟಾಟೆ ಕಟ್ ಮಾಡಿರೋ ಬಟಾಟಿನ ಅದರಲ್ಲಿ ಹಿಟ್ಟಿನಲ್ಲಿ ಹಾಕಿ ಈ ಥರ ಎದ್ದಿ ಬಿಡಬೇಕು. ಬಟಾಟೆ ಬಜ್ಜಿ ಕೂಡ ರೆಡಿ ಆಯಿತು. ಇವಾಗ ಇದನ್ನು ಅಷ್ಟೇ ಗೋಲ್ಡನ್ ಕಲರ್ ಬಣ್ಣ ಬರೋವರೆಗೂ ಈ ಥರ ಬೇಯಿಸ್ಕೋಬೇಕು ನೀಟಾಗಿ. ನೋಡಿ, ಈ ಥರ ಕಲರ್ ಬರಬೇಕು, ಅಂದರೆ ಕರೆಕ್ಟಾಗಿ ಬೆಂದಿರುತ್ತೆ ಬಟಾಟೆ ಬಜ್ಜಿ. ಇದನ್ನು ಒಂದು ಸಾಸ್ ಜೊತೆ ಹಚ್ಕೊಂಡು ತಿಂದರೆ ತುಂಬ ಸೂಪರಾಗಿ ಟೇಸ್ಟ್ ಇರುತ್ತೆ. ನಮ್ಮ ಮನೆಯಲ್ಲಿ ಬಟಾಟೆ ಬಜ್ಜಿನ ತುಂಬ ಇಷ್ಟಪಡ್ತಾರೆ. ಜಾಸ್ತಿ ಇದನ್ನು ಮಾಡ್ತಾಯಿರ್ತೀನಿ ನಾನು. ಈ ಥರ ಟೊಮೆಟೊ ಕೆಚಪ್, ಟೊಮೆಟೊ ಸಾಸ್ ಇದ್ದರೆ ಮನೆಯಲ್ಲಿ ಟೊಮೆಟೊ ಸಾಸ್ ಇಲ್ಲ ಅಂದರೆ ಟೊಮೆಟೊನ ಕುದಿಸ್ಬಿಟ್ಟು ಈ ಥರ ಮಿಕ್ಸಿಗೆ ಹಾಕ್ಕೊಂಡ್ರೆ ಟೊಮೆಟೊ ಸಾಸ್ ರೆಡಿ ಆಗುತ್ತೆ. ಅದನ್ನು ಹಚ್ಕೊಂಡು ತಿನ್ಬೋದು, ಟೇಸ್ಟಿಯಾಗಿರುತ್ತೆ. ಇವಾಗ ಇನ್ನೊಂದು ಬಟಾಟಿನ ಮೀಡಿಯಮ್ ಸೈಜ್ ಇರೋ ಬಟಾಟಿನ ಕಟ್ ಮಾಡಿಕೊಂಡು ಈ ಥರ ಎಣ್ಣೆಯಲ್ಲಿ ಕರೆದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಈ ಥರ ನೋಡಿ, ಈ ಥರ ಕಲರ್ ಬರಬೇಕು. ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಬಟಾಟಿ ಚಿಪ್ಸ್ ಹೊರಗಡೆ ಹೇಗೆ ತಿಂತೀವೋ ಅದೇ ಥರ ಕ್ರಿಸ್ಪಿಯಾಗಿರುತ್ತೆ. ಇದಕ್ಕೆ ಮೇಲ್ಗಡೆ ಸ್ವಲ್ಪ ಖಾರ ಪುಡಿಗೆ ಉಪ್ಪನ್ನು ಸೇರಿಸಿ ಉದುರಿಸ್ಕೋಬೇಕು. ನೀಟಾಗಿ ಎಲ್ಲ ಉದುರಿಸ್ಕೊಂಡು ಕೈಸ್ಕೊಂಡು ಇದನ್ನು ಸಾಸ್ ಜೊತೆ ಎದ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ಸೂಪರ್. ಅಂದರೆ ಬಟಾಟಿ ಚಿಪ್ಸ್ ಬಟಾಟಿ ಬಜ್ಜಿ ಸೂಪರಾಗಿರುತ್ತೆ ತಿನ್ನಲಿಕ್ಕೆ. ಅದರಲ್ಲೂ ಈ ಥರ ಸಾಸು ಕೆಚಪ್ಪು ಏನೋ ಒಂದು ಹಚ್ಕೊಂಡು ತಿಂದರೆ ಇನ್ನೂ ತಿಂತಾನೇ ಇರಬೇಕು ಅನ್ನಿಸ್ತಾ ಇರುತ್ತೆ. ಹೊರಗಡೆ ಎಲ್ಲ ಬಿಟ್ಬಿಡಬೇಕು ತಿನ್ನೋದು. ಮನೆಯಲ್ಲೇ ಫ್ರೆಶ್ಶಾಗಿ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು. ಇವಾಗ ಚಿಪ್ಸ್ ಜೊತೆ ಹಂಗೆ ಟೀನೂ ಮಾಡ್ಕೊಂಡು ಕುಡಿಬೇಕು. ಸೊ ಅದಕ್ಕೆ ಟೀ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ನಾನು. ಏನೇ ಇರಲಿ, ಈವ್ನಿಂಗ್ ಟೈಮ್ ಸ್ನ್ಯಾಕ್ಸು ಟೀ ಈ ಥರ ಏನಾರಾದರೂ ಒಂದು ತಿಂದು ಟೀ ಕುಡಿತಾ ಇದ್ದರೆ ಮೈಂಡು ಫ್ರೆಶ್ ಆಗಿರುತ್ತೆ. ಅದರಲ್ಲಿ ನಾನು ಡೈಲಿ ಏನಾದರೂ ಸ್ನ್ಯಾಕ್ಸ್ಗೆ ಮಾಡ್ತಾನೆ ಇರ್ತೀನಿ. ಸೊ ಹಾಗಾಗಿ ಇವತ್ತು ಡಿಫ್ರೆಂಟಾಗಿರಲಿ ಅಂತ ಒಂದು 3 ಐಟಮ್ ಮಾಡ್ತಾಯಿದ್ದೀನಿ. ಇವಾಗ ಟೀ ಕೂಡ ರೆಡಿ ಆಯಿತು. ಟೀನ ಸೋದಿಸ್ಕೊಂಡು ಬಟಾಟಿ ಚಿಪ್ಸ್ ಮತ್ತು ಬಟಾಟಿ ಬಜ್ಜಿ ಹಾಗೆ ಬಟಾಟಿ ಐಟಮ್ಸೇ ಆಗ್ಬಿಟ್ಟಿದೆ ಇವತ್ತೆಲ್ಲ. ಈ ಥರ ಹಚ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇವಾಗ ಹಂಗೆ ನಾನು ಮಾರ್ನಿಂಗು ದೋಸೆ ಮಾಡಬೇಕು ಅಂತ ಅಕ್ಕಿನ ನೆನೆಯಕ್ಕಿಟ್ಕೊಂಡಿದ್ದೆ. 1 ಗ್ಲಾಸ್ ಅಕ್ಕಿಗೆ ಒಂದು ಅರ್ಧ ಗ್ಲಾಸು ಉದ್ದಿನಬೇಳೆ, ಒಂದು ಅರ್ಧಕ್ಕಿಂತ ಕಡಿಮೆ ನಮ್ಮ ಮನೇಲಿ ಅಲಸಂದಿ ಕಾಳನ್ನ ಹೊಡೆದ್ಬಿಟ್ಟು ಬೇಳೆ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ನೀವು ಅಲಸಂದಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಉದ್ದಿನಬೇಳೆನೇ ಅರ್ಧ ಗ್ಲಾಸು ಹಾಕ್ಕೋಬೇಕು. ಇವಾಗ ಅದನ್ನೆಲ್ಲ ಚೆನ್ನಾಗಿ ನೆನೆದಿದೆ, ವಾಶ್ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಮೆಂತ್ಯನೂ ಹಾಕಿ ನೆನೆಸಿಟ್ಕೊಂಡಿದ್ದೀನಿ.
ಇವಾಗ ಸೈಡಲ್ಲಿ ಒಂದು ಇಡೀ ಆಗೋಷ್ಟು ಚುರುಮುರಿನ ನೀರಲ್ಲಿ ಚೆನ್ನಾಗಿ ನೆನೆಸ್ಕೊಂಡು ಈ ಥರ ರುಬ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಉಬ್ಕೊಂಬಂದಿರುತ್ತೆ ಮಾರ್ನಿಂಗು. ಹಾಗೆ ಪಡ್ಡು ದೋಸೆ ಏನೇ ಮಾಡಿದರೂ ಸಾಫ್ಟಾಗಿ ಬರುತ್ತೆ. ಅದಕ್ಕೆ ಅವಲಕ್ಕಿನೋ ಅಥವಾ ಚುರುಮುರಿನೋ ಯಾವುದ್ರಲ್ಲಿ ಒಂದಾದ್ರೂ ನೆನೆಸ್ಬಿಟ್ಟು ಹಾಕ್ಕೊಂಡ್ರೆ ಸೂಪರಾಗಿ ನೆನೆಯುತ್ತೆ ಹಿಟ್ಟು. ಇವಾಗ ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡು ಹಾಕ್ಕೊಳ್ಬೇಕು. ಈ ಥರ ಇರಬೇಕು ಹಿಟ್ಟು ರುಬ್ಬಿದರೆ. ಸೊ ಪರ್ಫೆಕ್ಟಾಗಿ ಹಿಟ್ಟೆಲ್ಲ ರುಬ್ಬಿದೆ ಅಂತ ಅರ್ಥ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿ ಕೆಳಗಡೆ ಒಂದು ಪುಟ್ಟಿನ ಇಟ್ಟು ಮುಚ್ಚಿಡಬೇಕು. ಮಾರ್ನಿಂಗ್ ಹಿಟ್ಟು ಉಬ್ಬಿ ಕೆಳಗಡೆ ಚೆಲ್ಲಿದರೆ ಅದರಲ್ಲೇ ಇರುತ್ತೆ ಅಂತ ಹೇಳಿದ್ದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮಗೂ ಇಷ್ಟ ಆದರೆ ಪ್ಲೀಸ್ ಒಂದು ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿಗೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ಏನಾದರೂ ಕೇಳಿದರೆ ಮಾಡಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.